ಎಲ್ರಿಗೂ ನಮಸ್ಕಾರ. ಲಾಂಗ್ ವೀಕೆಂಡ್ ಇದೆ ಅಂತ ಹೇಳಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಒಂದು 3-4 ಡೇಸ್ ಹಿಂದೆ ಅಷ್ಟೇ ಫ್ಯಾಮಿಲಿ ಎಲ್ಲರೂ ಸೇರಿಬಿಟ್ಟು ಒಂದು ಟ್ರಿಪ್ ಹೋಗೋಣ ಅಂತ ಹೇಳಿ ಅರೇಂಜ್ ಮಾಡಿದ್ರು ಕಸಿನ್ಸ್ ಎಲ್ಲ ಸೇರಿ. ಫಸ್ಟ್ ಎಲ್ಲ ಗೋಕರ್ಣ ಮತ್ತು ಹೊನ್ನಾವರ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಾದ ನಂತರ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲ ಗೋವಾ ನೋಡಿರಲಿಲ್ಲ ಅಂತ ಹೇಳಿಬಿಟ್ಟು ಗೋವಾಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇವರೆಲ್ಲ ನಮ್ಮ ಅಜ್ಜಿ, ಆಂಟಿ, ದೊಡ್ಡಮ್ಮ ಇವರೆಲ್ಲ ಚಿತ್ರದುರ್ಗದವರು. ಅವರೆಲ್ಲ ಮಿಡ್ ನೈಟಲ್ಲಿ ಅಂದರೆ ಒಂದು 10:30 ಹಾಗೆ ಚಿತ್ರದುರ್ಗದಿಂದ ಹೊರಟು 12 ಅಷ್ಟೊತ್ತಿಗಾಗಲೇ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗದಿಂದ ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಟೀ ಬ್ರೇಕ್ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಅಲ್ಲಿಂದ 1:30 ಹೊರಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ನನ್ನ ಮಗ ಮತ್ತು ಮಗಳಿಗಾಗಲೇ ನಿದ್ದೆ ಬಂದುಬಿಟ್ಟಿತ್ತು. ಇವ್ರಿಗೋಸ್ಕರ ಕಾದು ಅವ್ರು ಸ್ವಲ್ಪ ಮಲಗಿಬಿಟ್ಟಿದ್ರು ಆಗಲೇ. ಬಹಳ ವರ್ಷಗಳ ಹಿಂದೆ ನಾನು ಈ ಥರ ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿರೋದು. ಬಿಕಾಸ್ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡ್ಗೆ ಇದು ಅಷ್ಟೊಂದು ನೈಟ್ ಟ್ರಾವೆಲಿಂಗ್ ಮಾಡೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ತುಂಬ ಕಡಿಮೆ ಈ ಥರ ನೈಟೆಲ್ಲ ಟ್ರಾವೆಲ್ ಮಾಡಿರೋದು. ಈ ಥರದ್ದು ಏನಾದರೂ ಒಂದು ಧೈರ್ಯ ಮಾಡಿ ಹೊಸ ಸಾಹಸಕ್ಕೆ ಕೈ ಹಾಕೋದು ಅಂತ ಹೇಳಿದ್ರೆ ಈ ಕಡೆ ನನ್ನ ಕಸಿನ್ಸ್ ಜೊತೆ ಅಷ್ಟೇ. ಫ್ಯಾಮಿಲಿ ಒಟ್ಟಿಗೆ ಈ ಥರ ಟ್ರಿಪ್ ಹೋಗೋದು ತುಂಬ ಖುಷಿ ಅನಿಸುತ್ತೆ. ಎಲ್ಲರೂ ಒಂದೇ ವೆಹಿಕಲಲ್ಲಿ ಹೋಗೋದು, ಈ ಥರ ಎಲ್ಲ ಒಂದು ಟಿ ಮಾಡ್ಕೊಂಡು ಹೋಗೋದೆಲ್ಲ ತುಂಬ ವರ್ಷದ ಹಿಂದೆನೇ ಆಗೋಯ್ತು. ಬಿಕಾಸ್ ಯಾವಾಗ ನೋಡಿದ್ರು ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಥರ ಇಷ್ಟೇ ಜನ ಹೋಗೋದು, ಕಾರಲ್ಲಿ ಹೋಗೋದು ಬರೋದು ಇದೇ ಆಗ್ತಾಯಿತ್ತು. ಜಾಸ್ತಿ ಅಂತ ಅಂದರೆ ಅಪ್ಪ ಅಮ್ಮನ ಜೊತೆ ನನ್ನ ತಮ್ಮಂದ್ರ ಜೊತೆ ಈ ಥರ ಅಷ್ಟೇ ಹೋಗಿದ್ದಿದ್ದು. ಇತ್ತೀಚೆಗೆ ಈ ಥರ ಯಾವುದು ಫ್ಯಾಮಿಲಿ ಟ್ರಿಪ್ ಅಂತ ಹೋಗಿರಲಿಲ್ಲ. ನನಗೆ ಈ ಥರ ಟ್ರಿಪ್ ಹೋಗೋದೆಲ್ಲ ತುಂಬ ಖುಷಿ ಅನಿಸುತ್ತೆ. ಎಲ್ಲರೂ ಒಂದೇ ವೆಹಿಕಲಲ್ಲಿ ಇರ್ತೀವಿ, ಎಂಜಾಯ್ ಮಾಡ್ತೀವಿ ಈ ಥರ ಹೋಗೋದು. ಬಟ್ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಮದುವೆ ಆದಮೇಲೆ ಫುಲ್ ಕಂಪ್ಲೀಟ್ ಅವ್ರ ಫ್ಯಾಮಿಲಿಗೆ ನಾನು ಸೆಟ್ ಆಗಿಬಿಟ್ಟಿದ್ದೆ. ಅಂದರೆ ಈ ಥರ ಒಂದು ಸಿಂಗಲ್ಲಾಗಿ ಹೋಗೋದು, ಕಾರಲ್ಲಿ ಹೋಗೋದು ಬರೋದು ಈ ಥರ ಅನಿಸ್ಬಿಟ್ಟಿತ್ತು. ತುಂಬ ದಿನದ ನಂತರ ಹೋಗ್ತಿದ್ದೀನಿ ಅಂತ ನನಗೂ ಫುಲ್ ಎಕ್ಸೈಟ್ ಆಗಿದೆ. ಮತ್ತು ನನ್ನ ಮಕ್ಕಳನ್ನು ಕೂಡ ಜೊತೆಲಿ ಕರ್ಕೊಂಡಿದ್ದೆ. ಫಸ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗೋದೋ ಬಿಡೋದು ಅನ್ನೋ ಯೋಚನೆಯಲ್ಲಿದ್ದೆ. ಬಟ್ ಎಲ್ಲರೂ ಹೇಳಿದ್ರು ನಾವು ನೋಡ್ಕೋತೀವಿ, ಏನಾಗಲ್ಲ, ಕರ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ನನ್ನ ಮಗಳನ್ನು ಮಗನಿಬ್ಬರನ್ನೂ ಕರ್ಕೊಂಡು ಹೊರಟೆ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರಿಗೇನೋ ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವರೊಬ್ಬರು ಡ್ರಾಪ್ ಆದರು. ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ನನ್ನ ವಾಯ್ಸ್ ಅಷ್ಟು ರಿಕವರಿ ಆಗಿಲ್ಲ. ಸೊ ಹಾಗಾಗಿ ನನ್ನ ವಾಯ್ಸಿಂದ ನಿಮಗೆ ಇರಿಟೇಟ್ ಆಗ್ತಾಯಿದ್ರೆ ಪ್ಲೀಸ್ ಸಾರಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಇನ್ನೊಬ್ಬ ಬ್ರದರ್ ಇವರಿಬ್ಬರು ಮಾತ್ರ ಬಂದಿರಲಿಲ್ಲ. ಸೊ ನಮಗೆಲ್ಲ ಅವರು ಕಳಿಸ್ಬೇಕಾದ್ರೆ ಅವ್ರಿಗೂ ಒಂಥರ ಬೇಜಾರಾಗ್ತಿತ್ತು, ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಬಟ್ ಮುಂಚೆನೇ ಪ್ಲ್ಯಾನ್ ಆಗಿತ್ತಲ್ವ ಇಷ್ಟೇ ಜನ ಹೋಗೋದು ಅಂತ ಹೇಳಿ. ಸೊ ನಮಗೆಲ್ಲ ಒಂದು ಒಳ್ಳೆ ರೀತಿಯಿಂದ ಸೆಂಡ್ ಆಫ್ ಕೊಟ್ಟು ಕಳಿಸಿದ್ರು. ನಾವಂತೂ ಸಖತ್ ಎಂಜಾಯ್ ಮಾಡಿಕೊಂಡು ಒಂಥರ ಫುಲ್ ಜೋಶಲ್ಲಿದ್ವಿ ಎಲ್ಲರೂ. ಇಷ್ಟು ಜನ ನಾವು ಹೋಗಿದ್ದಿದ್ದು. ಆ್ಯಂಡ್ ನಮ್ಮ ಅಣ್ಣ ನನಗೇನೋ ರೇಗಿಸ್ತಾ ಇದ್ದ, ನಿನ್ನ ಹಸ್ಬೆಂಡ್ ಬಿಟ್ಟು ಬಂದುಬಿಟ್ಟಿದ್ಯಾ, ಫುಲ್ ಫ್ರೀ ಆಗಿಬಿಟ್ಟಿದ್ಯಾ ನೀನು, ಹಾಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದ. ಆ್ಯಂಡ್ ನನ್ನ ಪಕ್ಕದಲ್ಲಿ ಕೂತಿರೋನು ನನ್ನ ಇನ್ನೊಬ್ಬ ಕಸಿನ್ನು, ನಮ್ಮ ಆಂಟಿ, ನನ್ನ ಮಗಳು, ಆಮೇಲೆ ನಮ್ಮ ಅಣ್ಣನ ಮಗಳು. ಇನ್ನು ಟ್ರಿಪ್ ಸ್ಟಾರ್ಟಿಂಗಲ್ಲೇ ಫುಲ್ ಎಲ್ಲರೂ ಜೋಶಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಬಟ್ ಗೊತ್ತಿತ್ತು ನಾವು ಹೋಗಿ ರೀಚ್ ಆಗೋವರೆಗೂ ಈ ಜೋಶ್ ಏನಿರೋದಿಲ್ಲ, ಮಧ್ಯದಲ್ಲಿ ಡ್ರಾಪ್ ಆಗುತ್ತೆ ಅಂತ ಗೊತ್ತಿತ್ತು. ಊರಿಂದ ನಮ್ಮ ಅಜ್ಜಿ ದೊಡ್ಡಮ್ಮ ಎಲ್ಲ ರೊಟ್ಟಿ ಬುತ್ತಿ ಎಲ್ಲ ಮಾಡ್ಕೊಂಬಂದಿದ್ರು. ಯಾಕಂದರೆ ನಾವು ಎಲ್ಲೇ ಟ್ರಿಪ್ ಹೋದರೂ ಅಷ್ಟೇ ಮನೆಯಿಂದ ಏನಾದರೂ ಸ್ವಲ್ಪ ತೊಗೊಂಡು ಹೋಗಿರ್ತೀವಿ. ಅದು ನಮ್ಮ ಅಮ್ಮಂಗೆ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮ ದೊಡ್ಡಮ್ಮ ಆಗಲೇ ಹಾಕ್ಕೊಡ್ತಾಯಿದ್ರು, ಅಲ್ಲೇ ತಿನ್ನು ಅಂತ ಹೇಳ್ಕೊಂಡು. ನನಗೆ ಹೇಳಿದ್ರು, ನಾನು ತಿನ್ನಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಅವ್ರು ಹಾಕ್ಕೊಟ್ರು. ಅದಾದ ನಂತರ ಒಂದು ಮಾವಿನ ಗುಂಡಿನಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಜೋಗದ ಹತ್ರ ಬರುತ್ತಲ್ವ ಮಾವಿನ ಗುಂಡಿ, ಅಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ಅಲ್ಲಿ ಮಿಡ್ ನೈಟಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿರ್ತಾರೆ, ಟೀ ಬ್ರೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬ್ರದರ್ ಹೇಳಿದ್ದ. ಸೊ ಹಾಗಾಗಿ ಅಲ್ಲೇ ಒಂದು ಸ್ಟಾಪ್ ಮಾಡಿ ಒಂದು ಟೀ ಬ್ರೇಕ್ ತೊಗೊಂಡ್ವಿ. ನನಗಂತೂ ಆ ಜಾಗ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಬಿಕಾಸ್ ಅಷ್ಟೊಂದು ನಿಶಬ್ದವಾಗಿದೆ. ಆ್ಯಂಡ್ ಅದ್ರ ಜೊತೆಲಿ ಬೇಜಾರಾಗಿದ್ದೇನಂತ ಹೇಳಿದ್ರೆ ವಯಸ್ಸಾಗಿರೋರು ಕೆಲವರು ಇದ್ದಾರೆ ಅದರಲ್ಲಿ. ಅವರು ಕೂಡ ಅಷ್ಟೊತ್ತಲ್ಲಿ ಮಿಡ್ ನೈಟಲ್ಲಿ ಒಂದು 3:30 ಟೈಮಲ್ಲೂ ಕೂಡ ಒಂದು ಸ್ಟಾಲ್ ಓಪನ್ ಇಟ್ಕೊಂಡಿದ್ರು. ಅದು ನೋಡಿ ಸ್ವಲ್ಪ ಬೇಜಾರಾಯಿತು. ಇಷ್ಟು ಚಳಿನಲ್ಲೂ ಕೂಡ ಅವರು ಈ ಥರ ಎಲ್ಲ ಅಂಗಡಿ ನಡೆಸ್ತಾರಲ್ಲ ಅಂತ ಹೇಳ್ಕೊಂಡು ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ನನಗೆ. ಅಲ್ಲಿಂದ ಹೊರಟಾಗ ಮತ್ತು ಸೇಮ್ ಅದೇನೆ, ಸ್ನ್ಯಾಕ್ಸ್ ಕೊಡೋದು, ಶೇಂಗಾ ಕೊಡೋದು, ಚಕ್ಲಿ ಕೊಡೋದು ಅದನ್ನೆಲ್ಲ ಮಾಡಿದ್ರು. ಅಲ್ಲಿಂದ ನಾವು ಆಲ್ಮೋಸ್ಟ್ ಇನ್ನೇನು ಅರ್ಲಿ ಮಾರ್ನಿಂಗ್ ಆಗಲೇ ಕಾರವಾರದ ಹತ್ತಿರ ಬಂದಿದ್ವಿ ನಾವು. ಅಲ್ಲಿ ಒಂದು ವಾಶ್ರೂಮ್ಗೆ ಹೋಗಬೇಕು ಅಂತೇಳಿ ಅಲ್ಲೊಂದು ಬ್ರೇಕ್ ತೊಗೊಂಡ್ವಿ. ಅದಾದ ನಂತರ ಸೇಮ್ ಅಗೇನ್ ಅಲ್ಲೊಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ಅದಾದ ನಂತರ ನಾವು ನೆಕ್ಸ್ಟ್ ಆಗಲೇ ಇನ್ನೇನು ಬೆಳಗಾಗ್ತಾ ಹೋಯಿತು, ಅಷ್ಟೊತ್ತಿಗಾಗಲೇ ಕಾರವಾರ ರೀಚ್ ಆದ್ವಿ ನಾವು. 2016 ನಾನು ಗೋವಾ ಬಂದಿದ್ದು. ಅಂದರೆ ನಮ್ಮದು 2015 ಮದುವೆ ಆಗಿದ್ದು. ಸೊ 2016 ನಾವು ಪ್ಲ್ಯಾನ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಮತ್ತು ನಾನು, ನನ್ನ ಬ್ರದರ್ಸ್ 4 ಮೆಂಬರ್ಸ್ ಬಂದಿದ್ವಿ. ಅದಾದ ನಂತರ ನಾನು ಇವಾಗಲೇ ಹೋಗ್ತಾ ಇರೋದು. ಎಲ್ಲ ಒಂಥರ ಹೊಸದಾಗಿ ಕಾಣ್ತಾ ಇದೆ. 10 ಇಯರ್ಸಿಗೆ ಇಷ್ಟೊಂದೆಲ್ಲ ಚೇಂಜಸ್ ಆಗಿಬಿಟ್ಟಿದೆಯಾ ಅಂತ ಅನ್ನಿಸ್ತು. ಆ್ಯಂಡ್ ಬರೋವಾಗ ಕಾರವಾರ ಬೀಚ್ ನೋಡಿದ್ವಿ. ಅಲ್ಲೊಂದು ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋದು, ಮತ್ತು ಅಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ಇತ್ತು. ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡಿದ್ರು. ಆ್ಯಂಡ್ ನಾವು ಸ್ವಲ್ಪ ಒಂದು ರ್ಯಾಂಡಮ್ ವಾಕ್ ಮಾಡಿಕೊಂಡು ಅಲ್ಲೊಂದು ಬ್ರೇಕ್ ತೊಗೊಂಡು ಆದ ನಂತರ ಮತ್ತೆ ಅಲ್ಲಿಂದ ಹೊರಟ್ವಿ ನಾವು. ಆ್ಯಂಡ್ ಈ ಪಾಯಿಂಟ್ ಬಂದುಬಿಟ್ಟು ಒಂದು ಮೂವಿನಲ್ಲಿ ನೋಡಿದ್ದೀರಾ, ಲಂಕೇಶ್ ಪತ್ರಿಕೆ ಮೂವಿನಲ್ಲಿ ಒಂದು ಸಾಂಗಲ್ಲಿ
ಈ ಲೊಕೇಶನ್ ಬರುತ್ತೆ. ಅದು ನೋಡೋಕ್ಕೋಸ್ಕರ ಅಂತಲೇ ಅಲ್ಲಿ ಒಂದು ಉಡುಪಿ ಕೆಫೆ ಅಂತ ಇತ್ತು ಹೋಟೆಲ್, ಅಲ್ಲಿ ಒಂದು ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸಿದ್ವಿ. ಆ ಟೈಮಲ್ಲಿ ಅದೊಂದು ಕ್ಲಿಪ್ ತೊಗೊಂಡೆ. ಅದಾದ ನಂತರ ನಾವು ಗೋವಾ ಎಂಟ್ರಿ ಆದ್ವಿ. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆದ ತಕ್ಷಣ ನಮ್ದು ಅದೇನೋ ಒಂದು ಸ್ವಲ್ಪ ಇರತ್ತಲ್ಲ ಪ್ರೊಸೀಜರು, ಪರ್ಮಿಟು ಅದು ಇದು ಅಂತೆಲ್ಲ, ಅದನ್ನೆಲ್ಲ ತೊಗೊಂಡಾದ ನಂತರ ನಾವು ಗೋವಾ ಎಂಟ್ರಿ ಆದ್ವಿ. ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಅದನ್ನೆಲ್ಲ ದಾಟ್ಕೊಂಡು ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ರೂಮ್ಸ್ ಎಲ್ಲ. ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ರೂಮ್ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಕಸಿನೋಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದ್ವಿ. ಕಸಿನೋಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಅಂದ್ಕೊಂಡಿದ್ವಿ. ಏನಕ್ಕಂತ ಹೇಳಿದ್ರೆ ನಮಗೆ ಕಸಿನೋ ಅನ್ನೋದು ಏನದು, ಅಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದು ನಮಗೊಂದು ಆಸೆ ಇತ್ತು. ಎಲ್ಲರಿಗೂ ಅನಿಸುತ್ತೆ ಕಸಿನೋ ಅಂದರೆ ಅದೊಂಥರ ಏನು ಬರೀ ಗೇಮ್ ಆಡೋಕ್ಕಷ್ಟೇ ಹೋಗೋದು ಅದು ಇದೆಲ್ಲ ಹೇಳಿದರು. ಬಟ್ ನಾವು ಸ್ವಲ್ಪ ಜನದ ಹತ್ರ ತಿಳ್ಕೊಂಡಿದ್ವಿ ಕಸಿನೋ ಅಂದರೆ ಏನು, ಹೇಗಿರುತ್ತೆ ಅಂತ ಹೇಳ್ಕೊಂಡು ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಎಲ್ಲರೂ ಕೂಡ ಫ್ಯಾಮಿಲಿ ಒಟ್ಟಿಗೆ ಹೊರಟಿದ್ದು ಆಯಿತಾ. ಅಂದರೆ ನಮ್ಮ ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೊರಟ್ವಿ. ಎಲ್ಲರೂ ಕೂಡ ಬೇಗ ಬೇಗ ರೆಡಿಯಾಗಿ ಹೊರಟ್ರು. ನೆಕ್ಸ್ಟ್ ಡೇನೇ ಅಂದರೆ ಸ್ಯಾಟರ್ಡೆ ಸಂಡೇ ಇದ್ದಿದ್ದರಿಂದ ತುಂಬ ಕ್ರೌಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು ಫ್ರೈಡೇ ಅಲ್ವಾ, ಅವತ್ತೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಎಲ್ಲ ಹೋಗೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು, ಸೊ ಇವತ್ತೇ ಹೋಗ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದಿಷ್ಟು ಫೋಟೋ ಸೆಷನ್ ಆಯಿತು. ಎಲ್ಲರನ್ನೂ ಕೂಡ ಫುಲ್ ಇವರೆಲ್ಲ ತುಂಬ ಟ್ರೆಡಿಷ್ನಲ್ಲು, ಸೊ ಇವ್ರನ್ನ ಸ್ವಲ್ಪನಾದರೂ ಚೇಂಜ್ ಮಾಡೋಣ ಅಂತ ಹೇಳಿ ಈ ಥರದ್ದೆಲ್ಲ ಡ್ರೆಸ್ಸಸ್ ಹಾಕಿಸಿ ಇವರಿಗೆಲ್ಲ ಸನ್ ಗ್ಲಾಸಸ್ ಎಲ್ಲ ಹಾಕಿಸಿ ರೆಡಿ ಮಾಡಿದ್ವಿ. ಸಮ್ ವಾಟ್ ಚೇಂಜ್ ಅನ್ನಿಸ್ತು ಅವ್ರನ್ನೆಲ್ಲ ನೋಡಿ. ನಾನು ಸ್ವಲ್ಪ ನಮ್ಮ ಫ್ಯಾಮಿಲಿನಲ್ಲಿ ಪೆಟ್ ಅಂತಲೇ ಹೇಳ್ಬೋದು, ನಮ್ಮ ಅಣ್ಣಂಗಾಗಿರ್ಬೋದು, ನಮ್ಮ ದೊಡ್ಡಪ್ಪಂಗಾಗಿರ್ಬೋದು ಅವರಿಗೆಲ್ಲ. ಹಾಗಾಗಿ ನನಗೇನೋ ರೇಗಿಸ್ತಾ ಇದ್ರು, ನೀನೊಂಥರ ಇವರೆಲ್ಲರ ಜೊತೆನೂ ನೀನು ಒಬ್ಳು ಫಾರಿನೋಳ್ ಥರ ಕಾಣ್ತೀಯಾ, ಕಾಶ್ಮೀರಿಯೋಳ್ ಥರ ಕಾಣ್ತೀಯಾ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕಸಿನೋಗೆ ಎಂಟ್ರಿ ಆದ್ವಿ. ಕೆಸಿನೋಗೆ ಎಂಟ್ರಿ ಆದಮೇಲೆ ಗೊತ್ತಾಯಿತು ಅಲ್ಲಿ ಒಂದು ಬೇರೆ ಥರ ವಾತಾವರಣನೇ ಇರುತ್ತೆ. ಕೆಸಿನೋಗೆ ಹೋಗೋರೆಲ್ಲ ಅಲ್ಲಿ ಹೋಗಿ ಗೇಮ್ ಆಡೋಕ್ಕೆ ಹೋಗಲ್ಲ ಅನ್ನೋದು ಗೊತ್ತಾಗಿದ್ದು ನನಗೆ. ಅದೇ ಥರ ಕೆಸಿನೋದಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಈವನ್ ಲೇಡೀಸ್ ಕೂಡ ಅಲ್ಲಿ ಗೇಮ್ ಆಟ ಆಡ್ತಾರೆ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಆಟ ಆಡ್ತಾರೆ, ಮತ್ತು ಪೇರೆಂಟ್ಸು ಮತ್ತು ಮಕ್ಕಳು ಕೂಡ ಆಟ ಆಡ್ತಾರೆ ಅಂತ ಇದೆ. ಆದರೆ ನಾವು ಹೋಗಿದ್ದು ಮೆಜೆಸ್ಟಿಕ್ ಪ್ರೈಡ್. ಅಲ್ಲಿ ಪ್ರೈಸ್ ಬಂದುಬಿಟ್ಟು ಎಂಟ್ರಿ ಟಿಕೆಟ್ 3000 ಚಾರ್ಜ್ ಮಾಡ್ತಾರೆ. ಬಿಲೋ 21 ಇಯರ್ಸ್ ಮಕ್ಕಳಿದ್ರೆ ಅಂದರೆ ಅವರಿಗೆ ಒಂದು 2.5 ಏನೋ ಚಾರ್ಜ್ ಮಾಡ್ತಾರೆ. ಕಸಿನೋ ಒಳಗಡೆ ಎಲ್ಲರೂ ಬರೀ ಆಟ ಆಡಲಿಕ್ಕೆ ಹೋಗಲ್ಲ, ಅಲ್ಲಿ ಆಂಬಿಯನ್ಸ್ನ ಎಂಜಾಯ್ ಮಾಡೋಕ್ಕೆ ಹೋಗ್ಬೋದು ಅಂತ ನನಗೆ ಗೊತ್ತಾಗಿದೆ ಆವಾಗ. ಸೊ ನಾನು ಯಾರಿಗಾದ್ರೂ ಕೆಸಿನೋನ ಎಂಜಾಯ್ ಮಾಡಬೇಕು, ಅದೇನು ಅಂತ ತಿಳ್ಕೊಬೇಕು ಅಂತ ಇದ್ದರೆ ವಿತೌಟ್ ಗಿಲ್ಟ್ ನೀವು ಹೋಗ್ಬೋದು ಅಲ್ಲಿ. ಯಾಕಂತ ಹೇಳಿದ್ರೆ ನಿಮಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಆ್ಯಂಡ್ ನೀವು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆಮೇಲೆ ಆಡೋರ್ ಪಾರ್ಟಿಗೆ ಅವ್ರು ಆಡ್ತಾ ಇರ್ತಾರೆ, ಅಲ್ಲಿ ಮಕ್ಕಳಿಗೆ ಅಲೋ ಇರೋದಿಲ್ಲ. ಏನಂದರೆ ನೀವು ಅದನ್ನೆಲ್ಲ ಜಸ್ಟ್ ನೋಡ್ಬೋದು, ಹೋಗಿ ನೋಡ್ಕೊಂಡೆಲ್ಲ ಬರ್ಬೋದು. ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಆಟ ಆಡ್ಬೋದು. ಅದರ್ವೈಸ್ ನೀವು ನೋಡಲಿಕ್ಕೆಲ್ಲ ಏನು ಪೇ ಮಾಡಬೇಕಾಗಿಲ್ಲ ಅಲ್ವಾ, ಸೊ ನೋಡ್ಕೊಂಬರ್ಬೋದು. ಅದೊಂಥರ ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಬಟ್ ಫುಲ್ ಅಂದರೆ ಫುಲ್ ಹೈಫೈ ಇರುತ್ತೆ. ಅದ್ರ ನಂತರ ಬಂದರೆ ಊಟ ತಿಂಡಿ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅದು ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಅದ್ರ ಜೊತೆಲಿ ಮಕ್ಕಳು ಏನೋ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ಕಿಡ್ಸ್ ಪ್ಲೇ ಏರಿಯಾ ಅಂತಲೇ ಸೆಪರೇಟ್ ಇರುತ್ತೆ. ಅಲ್ಲಿ ನೀವು ಮಕ್ಕಳನ್ನ ಆಟ ಆಡಿಸ್ಬೋದು, ಎಷ್ಟೊತ್ತು ಬೇಕಾದ್ರೂ ಆಟ ಆಡಿಸ್ಬೋದು. ನಿಮ್ಗೆ ಯಾರೂ ಕೂಡ ಏನೂ ರಿಸ್ಟ್ರಿಕ್ಟ್ ಮಾಡಲ್ಲ ಅಲ್ಲಿ. ಆ್ಯಂಡ್ ನೀವು ಅಷ್ಟು ಫ್ಲೋರ್ಸಲ್ಲೂ ಓಡಾಡ್ಬೋದು, ನಿಮಗೆ ಬೇಕಾದಂಗೆ ನೀವು ಇರ್ಬೋದು. ಅಲ್ಲಿ ಯಾರೂ ನಿಮ್ಮನ್ನು ರಿಸ್ಟ್ರಿಕ್ಟ್ ಮಾಡಲ್ಲ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ಗೇಮ್ ಆಡೋ ಜಾಗದಲ್ಲಿ ಏನಿದೆ ಅಲ್ಲಿ ಮಾತ್ರ ನಿಮಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಅದೆಲ್ಲ ಅಲೋ ಇರಲ್ಲ. ಅದರ್ವೈಸ್ ನೀವು ಎಲ್ಲಿ ಬೇಕಾದ್ರೂ ಫೋಟೋಸ್ ತೊಗೋಬೋದು, ವೀಡಿಯೋಸ್ ತೊಗೋಬೋದು, ಯಾವುದಕ್ಕೂ ಕೂಡ ರಿಸ್ಟ್ರಿಕ್ಷನ್ ಇರಲ್ಲ. ಆ್ಯಂಡ್ ದಟ್ ಆಂಬಿಯನ್ಸ್ ಸಖತ್ತಾಗಿರುತ್ತೆ. ಆಂಬಿಯನ್ಸ್ ಮಾತ್ರ ಹೇಳಿದ್ನಲ್ವಾ ಫುಲ್ ಹೈಫೈ. ಆ ಲಕ್ಸುರಿ ನೋಡಲಿಕ್ಕೋಸ್ಕರನಾದರೂ ನೀವು ಆಂಬಿಯನ್ಸ್ ಎಂಜಾಯ್ ಮಾಡಲಿಕ್ಕೋಸ್ಕರನಾದರೂ ನೀವು ಕೆಸಿನೋಗೆ ಹೋಗಬೇಕು. ಬಿಕಾಸ್ ನಾವು ಕೊಡೋ 3000 ಏನಿದೆ ಫುಲ್ ಅಂದರೆ ಫುಲ್ ವರ್ತ್ ಇದೆ ಅದಕ್ಕೆ. ಅಲ್ಲಿ ಅದೊಂಥರ ಫುಲ್ ಲಕ್ಸುರಿ ಫೀಲ್ ಕೊಡುತ್ತೆ ನಿಮಗೆ. ಆ ಒಂದು ಆಂಬಿಯನ್ಸೇ ಸಖತ್ತಾಗಿರುತ್ತೆ. ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕೆಸಿನೋ ಬರೀ ಗೇಮ್ ಆಡೋಕ್ಕೆ ಅನ್ನೋದೇ ತುಂಬ ಜನ ತಲೆಯಲ್ಲಿದೆ. ಕೆಸಿನೋಗೆ ಹೋದರೆ ಏನೋ ಒಂಥರ ನೋಡೋ ರೀತಿಯೇ ಬೇರೆ. ಬಟ್ ಅಲ್ಲಿ ಹಾಗಿಲ್ಲ. ಅದಾದ ನಂತರ ಈವ್ನಿಂಗ್ ಈ ಥರ ಎಲ್ಲ ಪಾರ್ಟಿಗಳನ್ನೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ಆಮೇಲೆ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಕ್ವಿಝಿಂದ ಎಲ್ಲ ಡ್ಯಾನ್ಸರ್ಸ್ನ ಕರೆಸಿರ್ತಾರೆ. ಬಾಲಿವುಡ್, ಹಾಲಿವುಡ್, ರಷ್ಯನ್ ಎಲ್ಲ ಥರದವರು ಇರ್ತಾರೆ ಅಲ್ಲಿ. ಎಲ್ಲ ರೀತಿ ಒಂದೊಂದು ಈವೆಂಟ್ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಕೊಡ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಅದು ನೋಡೋಕ್ಕೆ. ಆ್ಯಂಡ್ ನಾವಲ್ಲಿ ಆ ಥರ ಒಂದು ಲೈಕ್ ಕ್ರೂಸಲ್ಲೆಲ್ಲ ಹೋಗಿರ್ತೀವಲ್ವ, ಅದೇ ಥರನೇ ಇಲ್ಲಿ ಕುತ್ಕೊಂಡು ನಾವು ಆ ಬೀಚ್ ವ್ಯೂನ ಎಂಜಾಯ್ ಮಾಡಿಕೊಂಡು ಒಂದು ಈವೆಂಟ್ನ ನೋಡೋದಾಗಲಿ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಅದು ಮನಸ್ಸಿಗೆ. ಸೊ ಹಾಗಾಗಿ ವಿತೌಟ್ ಗಿಲ್ಟ್ ನಾನು ಹೇಳ್ತಾ ಇರೋದು, ಯಾವುದೇ ರೀತಿ ಗಿಲ್ಟ್ ಫೀಲ್ ಮಾಡ್ದಂಗೆ ನೀವು ಕೆಸಿನೋಗೆ ಹೋಗಿ ಎಂಜಾಯ್ ಮಾಡಬೇಕನ್ನೋ ಆಸೆ ಇದ್ದರೆ ಖಂಡಿತ ನೀವು ಹೋಗ್ಬೋದು. ಯಾಕಂತ ಹೇಳಿದ್ರೆ ನಾವು ನ್ಯೂ ಇಯರ್ ಪಾರ್ಟಿ ಅದು ಇದು ಅಂತಲೇ ಆಲ್ಮೋಸ್ಟ್ 1500 2000 ಎಲ್ಲ ಕೊಟ್ಬಿಟ್ಟು ನಾವು ಹೋಗಿ ಪಾರ್ಟಿ ಮಾಡ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ನಮಗೆ ಅವರು ಒಂದು 3000 ರುಪೀಸ್ಗೆ ಎಲ್ಲ ರೀತಿ ಕೊಡ್ತಾರಲ್ಲ. ಅನ್ಲಿಮಿಟೆಡ್ ಫುಡ್ ಕೊಡ್ತಾರೆ, ಆ್ಯಂಡ್ ಆ ಆಂಬಿಯನ್ಸ್ ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತಾರೆ. ನೀವು ಎಲ್ಲಿ ಹೋದರೂ ಯಾರೂ ಏನೂ ಕೇಳೋದಿಲ್ಲ ನಿಮ್ಮನ್ನು. ಸೊ
ಈವನ್ ಫುಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಯಾವುದೋ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಏನೋ ಥರ ಫುಡ್ಡೆಲ್ಲ ಕೊಡೋದಿಲ್ಲ. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಕ್ಕಾಪಟ್ಟೆ ವೆರೈಟಿ ಇರುತ್ತೆ. ಹೇಳಿದ್ನಲ್ವ, ಆ ಬೀಚ್ ವ್ಯೂನ ಎಂಜಾಯ್ ಮಾಡಲಿಕ್ಕೋಸ್ಕರನಾದರೂ ನೀವು ಕೆಸಿನೋಗೆ ಹೋಗಬೇಕು. ಇದು ಒನ್ ಪಾಯಿಂಟ್ ಆಫ್ ವ್ಯೂ. ಎರಡನೇದು ಏನಂತ ಹೇಳಿದ್ರೆ, ನಿಮಗೆ ಆ ಡಾನ್ಸರ್ಸ್ ಇರ್ತಾರಲ್ವ, ನಮ್ಮ ಅಂದರೆ ಬೇರೆ ಬೇರೆ ಟ್ರೆಡಿಷ್ನಲ್, ನಾವೀಗೆಲ್ಲೋ ಯಾವುದೋ ಥೈಲ್ಯಾಂಡ್, ಬ್ಯಾಂಕಾಕ್ ಅಲ್ಲೆಲ್ಲ ಹೋಗಿ ಎಲ್ಲ ನೋಡ್ಬೇಕಂತೇನಿಲ್ಲ. ಇಲ್ಲೇ ಸಿಕ್ಕಾಪಟ್ಟೆ ಚೆಂದ ಆರ್ಗನೈಸ್ ಮಾಡಿರ್ತಾರೆ. ಸೊ ಇಷ್ಟು ಡ್ಯಾನ್ಸ್ಗಳನ್ನು ನೀವು ಕುತ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಆ ಒಂದು ಕಂಪ್ಲೀಟ್ ವಾತಾವರಣನೇ ಬೇರೆ ಥರ ಆಗಿರುತ್ತೆ. ಯಾರಿಗೆ ಈ ಪಾರ್ಟಿ ಅದು ಇದರಲ್ಲಿ ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರಿಗೆ ಖಂಡಿತ ಈ ಒಂದು ಏಮಿಯನ್ಸ್ ಇಷ್ಟ ಆಗುತ್ತೆ. ಅದರ್ವೈಸ್ ನಂಗೆ ಇಷ್ಟ ಇಲ್ಲ, ನಂಗೆ ಈ ಥರದ್ದೆಲ್ಲ ನೋಡೋಕ್ಕಾಗಲ್ಲ, ಹಾಗೆ ಹಿಂಗೆ ಅನ್ನೋಂಥವ್ರಿಗೆ ಅದು ನಮಗೆ ಇರಿಟೇಟ್ ಆಗ್ಬೋದು. ಬಟ್ ನನಗಂತೂ ಈ ಪಾರ್ಟೀಸ್ ಅದು ಇದು ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗಿದೇನು ಅಷ್ಟು ಅನ್ಕಂಫರ್ಟ್ ಅನ್ನಿಸ್ಲಿಲ್ಲ. ಸೊ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದು, ನಾವೇನು ಒಬ್ಬರೇ ಇಬ್ಬರೇನು ಹೋಗಿರಲಿಲ್ಲ. ಸೊ ಕಂಪ್ಲೀಟ್ 13 ಮೆಂಬರ್ಸು ಹೋಗಿದ್ವಿ, ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ. ಹೇಳಿದ್ನಲ್ವ, ಮಕ್ಕಳಿಗೆ ಆ ಏರಿಯಾದಲ್ಲಿ ಅಂದರೆ ಆಟ ಆಡೋ ಏರಿಯಾದಲ್ಲಿ ಮಾತ್ರ ಅಲೋ ಇರೋದಿಲ್ಲ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ಯಾವುದೂ ತೊಗೊಳ್ಳೋ ಆಗಿರೋದಿಲ್ಲ ಅಲ್ಲಿ. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಡೋ ಅಷ್ಟೊತ್ತಿಗೆ ಆಗಲೇ ಒಂದು 12 o'clock ಏನೋ ಆಗಿತ್ತು. ಬಟ್ 12 o'clock ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ, ಅಷ್ಟೊತ್ತಿಗೆ ಇನ್ನೂ ಜನ ಚೆಕ್ ಇನ್ ಆಗ್ತಾ ಇದ್ದಾರೆ. ಯಾಕಂದರೆ ನೆಕ್ಸ್ಟ್ನೇ ವೀಕೆಂಡ್ ಇದ್ದಿದ್ದು. ಸೊ ಅಷ್ಟು ಕ್ರೌಡ್ ಬರ್ತಾ ಇರುತ್ತೆ. ಇನ್ನೂ ಆವಾಗ್ಲಿಂದ ಮೇಲೇ ಶುರುವಾಗುತ್ತೆ ಅನಿಸುತ್ತೆ ಕೆಸಿನೋ, ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ನನಗೆ ತುಂಬ ಖುಷಿ ಆಯಿತು ಅದು ನೋಡಿ. ಬಟ್ ಮನಸ್ಸಲ್ಲಿ ಇದ್ದಿದ್ದು ಕೂಡ ಒಂದು ಹೋಯಿತು. ಅದು ಕೆಸಿನೋ ಅಂದರೆ ಬರೀ ಗೇಮ್ ಅದೆಲ್ಲ ಹೋಯಿತು ನನಗೆ. ಅದಲ್ವೇ ಅಲ್ಲ ಅದು ಕೆಸಿನೋ ಅಂತ ಹೇಳಿದ್ರೆ. ಇದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ರೂ ಸೇಮ್ ಅಷ್ಟೇ ಜನ ಇದ್ದಾರೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.